ನಮಸ್ಕಾರ. ಸತ್ಯದರ್ಶನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಷಯ ಅಚಲ ಸ್ಥಿತಿ ಅಥವಾ ಅಚಲ ತತ್ವ. ಏನ್ ಅಚಲ ತತ್ವ ಅಂದ್ರೆ ಆ ಚಲನೆ ಇಲ್ದ ಇರುವಂತ ತತ್ವ. ತತ್ವ ಅಂದ್ರೆ ಇರುವ ಸತ್ಯ ಅಂತ. ಇದನ್ನೇ ಶಿವತತ್ವ ಅಂತ ಹೇಳ್ಬೋದು. ನಮ್ಮ ಭಗವದ್ಗೀತೆನಲ್ಲಿ ಅಚ್ಛೇದ್ಯೋಯಂ ಅದಾಹ್ಯೋಹ್ಯಂ ಆಶೋಷ್ಯ ಏವಚ ನಿತ್ಯಃ ಸರ್ವಗತಃ ಸ್ಥಾನು ಅಚಲೋಯಂ ಸನಾತನಃ. ಅಚ್ಛೇದ್ಯೋಯಂ ಅಂದ್ರೆ ಇದನ್ನ ಕತ್ತರಿಸಕ್ಕಾಗಲ್ಲ, ಇದನ್ನ ಬೆಂಕಿನಲ್ಲಿ ಹಾಕಿ ಸುಡಿಯಕ್ಕಾಗಲ್ಲ, ಇದನ್ನ ಗಾಳಿ ತೊಯ್ಯಕ್ಕಾಗಲ್ಲ, ಮಳೆನಲ್ಲಿ ತೊಯ್ಸಕ್ಕಾಗಲ್ಲ. ಈ ಒಂದು ಅಂತರಾಳದ ಸ್ಥಿತಿ ಏನಿದೆ ಇದನ್ನೇ ಭಗವದ್ಗೀತೆಯಲ್ಲಿ ಅಚಲೋಯಂ ಸನಾತನಃ, ಇದು ನಿತ್ಯ ಸರ್ವಗತಃ, ಪ್ರತಿಯೊಂದರಲ್ಲೂ ತುಂಬಿಕೊಂಡಿದೆ. ಹೊರಸತ್ಯ ಏನಿದೆ ಆ ಹೊರಸತ್ಯದಲ್ಲಿ ಅಂತರಾಳಕ್ಕೆ ಹೋದ್ರೆ ಒಳಸತ್ಯನೇ ಅಚಲ ಸ್ಥಿತಿ. ಅದನ್ನೇ ನಾವು ಸೆಂಟರ್ ಅಂತ ಕರಿತೀವಿ. ಈ ಸ್ಥಿತಿ ಮೋರ್ ರಿಯಲ್ ದನ್ ದ ಪೆರಿಫೆರಿ. ಏನಕ್ಕಂದ್ರೆ ಅದ್ರ ಒಳಗಡೆ ಹೋದ್ರೆ ಇದೇ ಸಿಗೋದು. ಸೆಂಟರ್ ಈಸ್ ಮೋರ್ ರಿಯಲ್ ದನ್ ದ ಪೆರಿಫೆರಿ. ಏನಕ್ಕಂದ್ರೆ ಪೆರಿಫೆರಿ ಇಸ್ ಜಸ್ಟ್ ಎ ಕ್ರಿಸ್ಟಲೈಸೇಷನ್ ಆಫ್ ದ ಸೆಂಟರ್. ನೋಡೋದಕ್ಕೆ ಮರದ ತರ ಕಾಣುತ್ತೆ, ಹಣ್ಣು ತರ ಕಾಣುತ್ತೆ. ಅಂತರಾಳಕ್ಕೆ ಹೋದ್ರೆ ಅಚಲ ಸ್ಥಿತಿಯಲ್ಲೇ ಇದೆ. ಅದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಹೊರ ಸತ್ಯದಲ್ಲಿ ಔಟರ್ ಪ್ರೆಸೆಂಟ್, ಸತ್ಯ ಅಂದ್ರೆ ಪ್ರೆಸೆಂಟ್, ಆ ಪ್ರೆಸೆಂಟ್ ಅಲ್ಲಿ ಹೊರ ಸತ್ಯದಲ್ಲಿ ನಮ್ಗೆ ಇವೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಆ ಹೊರ ಸತ್ಯದಲ್ಲಿ ಎಲ್ಲಾ ಚಲನೆ ಇರುವಂತದ್ದು. ಇವನ್ ಒಂದು ವೇವ್ ಪಾರ್ಟಿಕಲ್ ಇದೆ ಅಂದ್ರೆ ಚಲನೆ ಇದೆ. ಒಂದು ಆಟಮ್ ಒಳಗಡೆ 80,000 ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಎಲೆಕ್ಟ್ರಾನ್ ಸುತ್ತಾ ಇದೆ ಅಂದ್ರೆ ಚಲನೆ ಇದೆ. ಸೊ ಇದು ಅಚಲವಾದ ಸ್ಥಿತಿ ಅಂದ್ರೆ ಬಿಯಾಂಡ್ ದಟ್ ದೇರ್ ಇಸ್ ನೋ ಟೈಮ್ ಅಂಡ್ ಸ್ಪೇಸ್. ಒಂದು ವೇವ್ ಬಂತು ಅಂದ್ರೆ ಟೈಮು ಸ್ಪೇಸ್ ಎರಡು ಬಂದ್ಬಿಡ್ತು. ಸೊ ಟೈಮು ಸ್ಪೇಸು ಇಲ್ದ ಇರೋಂಥ ಸ್ಥಿತಿ ಮಾತಾಡೋದಕ್ಕಲ್ಲ. ನೀವು ಆಕ್ಚುಲಿ ಹುಟ್ಟಿದ ಒಂದು 9 ತಿಂಗಳು ತಾಯಿ ಗರ್ಭದಲ್ಲಿ ಅಚಲ ಸ್ಥಿತಿಯಲ್ಲೇ ಇದ್ರಿ. ನಿಮಗೆ ಟೈಮು ಗೊತ್ತಿಲ್ಲ, ಸ್ಪೇಸು ಗೊತ್ತಿಲ್ಲ, ದೇವರು ಗೊತ್ತಿಲ್ಲ, ರಿಲಿಜನ್ ಗೊತ್ತಿಲ್ಲ, ಪರಿಸರ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಇವತ್ತು ಕೂಡ ನೀವು ಡೀಪ್ ಸ್ಲೀಪ್, ಸ್ವಪ್ನವಲ್ಲದ ಸ್ಥಿತಿ, ಡೀಪ್ ಸ್ಲೀಪಲ್ಲೂ ಇದೇ ಸ್ಥಿತಿಯಲ್ಲಿ ಇರ್ತೀವಿ. ನಾವು ಕಲಿಕೆಯಿಂದ ಏನು ಮೈಂಡ್ ಬಂದಿದೆ ಅದನ್ನೆಲ್ಲ ಒಂಚೂರು ಸೈಡ್ಗೆ ಇಟ್ಬಿಟ್ರೆ, ಅಥವಾ ಥಾಟ್ಲೆಸ್, ಆ ಥಾಟ್ಲೆಸ್ ಸ್ಥಿತಿ. ಇವಾಗ ನನಗೆ ಒಂದು ಥಾಟ್ ಬರ್ತಾ ಇದೆ, ಅಬ್ಸರ್ವ್ ಮಾಡಕ್ಕೆ ಶುರು ಮಾಡಿದ್ರೆ ಥಾಟ್ಲೆಸ್ ಆಗ್ತೇನೆ ಮತ್ತೆ. ಸೊ ಆ ಥಾಟ್ಲೆಸ್ ಸ್ಥಿತಿನೇ ಅಚಲ ಸ್ಥಿತಿ ಅಥವಾ ಅಚಲ ಸೆಂಟರ್. ಸೊ ಸೆಂಟರ್ ಈಸ್ ಅಚಲ ಸ್ಥಿತಿ ಅಥವಾ ಅಚಲ ತತ್ವ. ಪೆರಿಫೆರಿ ಈಸ್ ನಮಗೆ ಅದನ್ನ ಮಾಯಾಲೋಕ ಅಂತ ಕರಿತೀವಿ. ಮಾಯಾಲೋಕ ಅಂದ್ರೆ ಈ ಒಂದು ಪ್ರತಿಯೊಂದು ಕೂಡ ಏನಿದೆ ವೈಜ್ಞಾನಿಕವಾಗಿ ಅಂತರಾಳಕ್ಕೆ ಹೋದ್ರೆ ಅದೆಲ್ಲ ಬರೀ ಖಾಲಿ. ಲೈಕ್ ಭೂತಾಕಾಶ, ಪಂಚಭೂತಗಳಿಂದ ಆಗಿರೋ ಈ ಒಂದು ಸಸ್ಯ ಅಥವಾ ಬೆಟ್ಟ ಅಥವಾ ನದಿ. ಅಂತರಾಳಕ್ಕೆ ಹೋದ್ರೆ ಆಕಾಶದ ತರ ಆ ಒಂದು ಅಚಲದಿಂದಲೇ ಮಾಡಲ್ಪಟ್ಟಿದೆ, ಆ ಸೆಂಟ್ರಿಂದಲೇ ಮಾಡಲ್ಪಟ್ಟಿದೆ. ಸೊ ನಮ್ಮ ಲೈಫು ವಿ ನೀಡ್ ಟು ಸಿಂಕ್ರೊನೈಸ್ ವಿತ್ ದ ಸೆಂಟರ್. ಆ ಅಂತರಾಳ ಅಚಲದಿಂದಲೇ, ಅಚಲ ಭಾವದಲ್ಲೇ ನಮ್ಮ ಜೀವನ ನಡೆಸ್ಬೇಕು. ಅದೇ ಅಬ್ಸಲ್ಯೂಟ್ ಟ್ರೂತ್. ಬಟ್ ಆಚೆ ಕಡೆ ಏನಿದೆ ಅದು ಕೂಡ ಟ್ರೂತೆ. ಬಟ್ ಈ ಕ್ರಿಸ್ಟಲೈಸೇಷನ್ ಆಫ್ ದ ಸೆಂಟರ್, ಪೆರಿಫೆರಿ ಇಸ್ ಜಸ್ಟ್ ಎ ಕ್ರಿಸ್ಟಲೈಸೇಷನ್. ಅಂದ್ರೆ ಈ ಒಂದು ಸೆಂಟ್ರಿಂದನೇ ಅದು ಮಾಡಿರೋದು. ಸೊ ಅದರ ಅಂತರಾಳಕ್ಕೆ ಹೋದಾಗ ಮಾತ್ರ ನಮಗೆ ಈ ಒಂದು ಚಲನೆ ಇಲ್ಲದ ಅಚಲ ಸ್ಥಿತಿ ಸಿಗುತ್ತೆ. ಅದಿಲ್ಲ ಅಂತ ಅಲ್ಲ, ಔಟ್ಸೈಡ್ ಕೂಡ. ಬಟ್ ಆದ್ರೂ ಕೂಡ ಅದನ್ನ ಮಾಯಾಲೋಕ ಅಥವಾ ಇಲ್ಯೂಷನ್ ಅಂತೀವಿ ಸೈನ್ಸ್ ಮೂಲಕ. ನಮ್ಮ ಶಂಕರಾಚಾರ್ಯರು ಅದನ್ನೇ ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂದ್ರು. ಈ ಜಗತ್ತು ಮಿಥ್ಯ ಅಂದ್ರೆ ಇಲ್ಲ ಅಂತ ಅಲ್ಲ, ಅದ್ರ ಅಂತರಾಳಕ್ಕೆ ಹೋದ್ರೆ ಬ್ರಹ್ಮ ಒಬ್ಬನೇ ಇದಾನೆ, ಏಕಂ ಇರೋದೇ ಅದೊಂದು. ಅದನ್ನ ಅಚಲ ತತ್ವ ಅಂತಾನ ಕರೀರಿ, ಅಚಲ ಸ್ಥಿತಿ ಅಂತಾನ ಕರೀರಿ, ಅದಕ್ಕೆ ಆಕ್ಚುಲಿ ಹೆಸರಿಲ್ಲ. ಅದು ಜಸ್ಟ್ ಖಾಲಿಯಾಗಿದೆ, ಹಗುರವಾಗಿದೆ. ಅದನ್ನೇ ನಮ್ಮಲ್ಲಿ ಸ್ಪಿರಿಚುವಲ್ ಡೈಮೆನ್ಷನ್ ಅಂತೀವಿ. ಆಚೆ ಕಡೆ ಪ್ರಾಪಂಚಿಕ ಲೋಕ, ಅಂತರಾಳ ಸ್ಪಿರಿಚುವಲ್ ಡೈಮೆನ್ಷನ್. ಎರಡೂ ಸೇರಿ ನಮ್ಮ ಜೀವನವನ್ನು ಪೂರ್ಣತೆಯಿಂದ ಸಾಗಿಸ್ಬೇಕಾಗತ್ತೆ. ಥ್ಯಾಂಕ್ ಯು.